ಹೆಲೋ ವಿವರ್ಸ್, ಇವತ್ತು ನಾನು ನಿಮಗೆ 4th ಸ್ಟ್ಯಾಂಡರ್ಡ್ ಯೂನಿಟ್ ನಂಬರ್ 9 ಅಡ್ವೆಂಚರ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಇದೇನು ಅಡ್ವೆಂಚರ್ದು ಪೋಯಮ್ ಅಂತ, ಮತ್ತು ಇದು ಮೌಂಟೇನ್ ಪೋಯಮ್ದು ಫುಲ್ಲು ಎಕ್ಸ್ಪ್ಲನೇಷನ್ ಹೇಳ್ತೀನಿ. ಸೊ ನನ್ನ ಚಾನಲ್ನ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಯಾಕಂದರೆ ಲೇಟೆಸ್ಟ್ ಅಪ್ಡೇಟ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಲೆಟ್ಸ್ ಬಿಗಿನ್. ಸೊ ಏನು ಅಡ್ವೆಂಚರ್ ಅಂದರೆ, ಅಡ್ವೆಂಚರ್ ಮೀನ್ಸ್ ಸಾಹಸವನ್ನು ಮಾಡೋದನ್ನು ನಾವು ಅಡ್ವೆಂಚರ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಸೊ ಮೌಂಟೇನ್ ಅಂದರೆ ಪರ್ವತ. ಇಲ್ಲಿ ನೋಡಿ, ಇಲ್ಲಿ ಪಿಕ್ಚರಲ್ಲಿ ನಿಮಗೆ ಕಾಣ್ತಾ ಇದೆ, ಈ ಪರ್ವತವನ್ನು ಗರ್ಲ್ಸ್ ಹತ್ತುತ್ತಾ ಇದ್ದಾರೆ. ಸೊ ಏನೇನು ಕಷ್ಟ ಪಡ್ತಾರೆ ಅವರು ಈ ಮೌಂಟೇನ್ನ ಕ್ಲೈಂಬ್ ಮಾಡೋಕ್ಕೆ, ಹತ್ತುವುದಕ್ಕೆ ಏನೇನು ಕಷ್ಟ ಪಡ್ತಾರೆ ಅಂತ ಈ ಫುಲ್ಲು ಪೊಯಮ್ನಲ್ಲಿ ಹೇಳಿದ್ದಾರೆ. ಈ ಪೊಯಮ್ನ ಬರೆದಿರೋರು ಅನಾನಮಸ್ ಅಂದರೆ ಅನಾಮಿಕಾ ಅಂತ ಬರುತ್ತೆ. ಅನಾಮಿಕಾ ಅಂದರೆ ಏನಂದರೆ ಹೆಸರು ಇಲ್ದಲೇ ಇರೋದು, ಅಂದರೆ ಗೊತ್ತಿಲ್ಲ ಯಾರು ಅಂಥವ್ರನ್ನ ನಾವು ಅನಾನಮಸ್ ಅಂತ ಕರಿತೀವಿ. ಸೊ ಈ ಪೊಯಮ್ನ ಬಿಗಿನ್ ಮಾಡೋಕ್ಕಿಂತ ಮುಂಚೆ ನ್ಯೂ ವರ್ಡ್ಸ್ನ ನೋಡ್ಕೊಳ್ಳೋಣ. ನ್ಯೂ ವರ್ಡ್ಸ್ ನೋಡಿ, ಬೈಟಿಂಗ್ ಕೋಲ್ಡ್ ಅಂದರೆ ಸಿವಿಯರ್ ಕೋಲ್ಡ್, ತೀವ್ರ ಶೀತ, ಅದನ್ನ ನಾವು ಬೈಟಿಂಗ್ ಕೋಲ್ಡ್ ಅಂತ ಕರಿತೀವಿ. ಮ್ಯಾರೋ ಅಂದರೆ ಎ ಸಾಫ್ಟ್ ಥಿಂಗ್ ಇನ್ ದ ಸೆಂಟರ್ ಆಫ್ ದ ಬೋನ್ಸ್, ಮೂಳೆಯೊಳಗಿನ ಕೊಬ್ಬು ಪದಾರ್ಥ, ಅದನ್ನ ನಾವು ಮ್ಯಾರೋ ಅಂತ ಕರಿತೀವಿ. ಸೋರ್ ಅಂದರೆ ಓನ್ ಬಿಕಾಸ್ ಆಫ್ ಇನ್ಫೆಕ್ಷನ್, ಗಾಯಗಳಾಗಿರುತ್ತಲ್ಲ ಸೋಂಕಿಂದ, ಅದಕ್ಕೆ ನಾವು ಸೋರ್ ಅಂತ ಕರಿತೀವಿ. ಸೊ ರಿಸೈಟ್ ಮಾಡೋಣ ಪೊಯಮ್ನ. ಟುಗೆದರ್ ವಿ ವಾಕ್ and make moves, no one knows how far is the top, to the biting cold hands in gloves, for rocks below, feet after feet tap, no thought of yesterday or tomorrow, footsteps rise and fall, chill in the marrow, out in the whistling wind with soul sore, can't stop climbing more and more. ಸೊ ನೋಡ್ಕೊಳ್ಳಿ ಫ್ರೆಂಡ್ಸ್ ಏನು ಅಂತ. ಟುಗೆದರ್ ವಿ ವಾಕ್ ಅಂಡ್ ಮೇಕ್ ಮೂವ್ಸ್, ನಾವು ಜೊತೆಯಲ್ಲಿ ಹೋಗ್ತಾ ಇದ್ದೀವಿ, ಮತ್ತೆ ಮೂವ್ಸ್ ಹೆಜ್ಜೆನ ಹಿಡ್ಕೊಂಡು ಹೆಜ್ಜೆನ ಹಾಕೊಂಡು ಮೇಲ್ಗಡೆ ನಡೀತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಗರ್ಲ್ಸ್ ಇಲ್ಲಿ ಹೋಗ್ತಾ ಇರೋ ಗರ್ಲ್ಸ್ ಪರ್ವತ ಮೇಲೆ ಹೋಗ್ತಾ ಇದ್ದಾರೆ, ಜೊತೆಯಲ್ಲಿ ನಾವು ವಾಕ್ ಮಾಡ್ಕೊಂಡು ಮೂವ್ಸ್ ಮಾಡ್ಕೊಂಡು ಮುಂದೆ ಸಾಕ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ನೋ ಒನ್ ನೋಸ್ ಹೌ ಫಾರ್ ಇಸ್ ದ ಟಾಪ್, ಯಾರಿಗೂ ಗೊತ್ತಿಲ್ಲ ಟಾಪ್ ಎಷ್ಟು ದೂರ ಇದೆ. ಫಾರ್ ಅಂದ್ರೆ ದೂರ, ಟಾಪ್ ಅಂದ್ರೆ ಎಡ್ಜ್, ಆ ಪರ್ವತದ ಎಡ್ಜು ಎಷ್ಟು ದೂರ ಇದೆ ಅಂತ ನಮ್ಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಟು ದ ಬೈಟಿಂಗ್ ಕೋಲ್ಡ್ ಹ್ಯಾಂಡ್ಸ್ ಇನ್ ಗ್ಲೌಸ್, ಸಿವಿಯರ್ ಕೋಲ್ಡ್ ಅಂದ್ರೆ ತೀವ್ರ ಶೀತದಲ್ಲೂ ನಾವು ಹ್ಯಾಂಡ್ಸ್ ಅಲ್ಲಿ ಗ್ಲೌಸ್ ನ ಹಾಕೊಂಡಿದೀವಿ. ಗ್ಲೌಸ್ ಹಾಕೊಂಡು ಹ್ಯಾಂಡ್ಸ್ ಒಳಗಡೆ ಗ್ಲೌಸ್ ಹಾಕ್ತಿವಲ್ವಾ, ಸೊ ಶೀತ ಇದ್ರೆ ನೀವೆಲ್ಲ ನೋಡಿದ್ದೀರಾ ಅಲ್ವಾ. ಸೊ ಸ್ಕೂಟಿ 2 ವೀಲರ್ಸ್ ಎಲ್ಲ ಓಡಿಸ್ಕೊಂಡಿರೋರು ಕೂಡ ಹ್ಯಾಂಡ್ಸ್ ಅಲ್ಲಿ ಗ್ಲೌಸ್ ಹಾಕಿರ್ತಾರೆ ಕೋಲ್ಡ್ ಇರುವಾಗ. ಸೊ ಆ ಗ್ಲೌಸ್ ನ ಹಾಕಿದೀವಿ ಯಾಕಂದ್ರೆ ತುಂಬಾ ಕೋಲ್ಡ್ ಇದೆ ಅಲ್ಲಿ, ಆ ವಾತಾವರಣ ಅದು ವೆದರ್ ತುಂಬಾ ಕೋಲ್ಡ್ ಇದೆ, ಅದಕ್ಕೆ ನಾವು ಗ್ಲೌಸ್ ನ ಹಾಕಿದೀವಿ ಅಂತ ಹೇಳ್ತಾ ಇದ್ದಾರೆ. ಫಾರ್ ರಾಕ್ಸ್ ಬಿಲೋ, ಫೀಟ್ ಆಫ್ಟರ್ ಫೀಟ್ ಟ್ಯಾಪ್. ಸೊ ರಾಕ್ಸ್ ಅಂದ್ರೆ ಕಲ್ಲುಗಳು, ನಮ್ ಕಾಲಿನ ಕೆಳಗಡೆ ಕಲ್ಲುಗಳಿದಾವೆ, ಬಟ್ ಆದ್ರೂ ನಾವು ನಡೀತಾ ಇದ್ದೀವಿ ಅಂತ, ಟ್ಯಾಪ್ ಮಾಡ್ಕೊಂಡು ನಾವು ನಡೀತಾ ಇದ್ದೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ರಾಕ್ಸ್ ಕೆಳಗಡೆ ಇದೆ, ಫೀಟ್ ಕೆಳಗಡೆ, ಫೀಟ್ ಅಂದ್ರೆ ಕಾಲಿನ ಕೆಳಗಡೆ ಕಲ್ಲುಗಳಿದಾವೆ, ಆದ್ರೂ ಕೂಡ ನಾವು ನಡೀತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಗರ್ಲ್ಸ್. ನೋ ಥಾಟ್ಸ್ ಆಫ್ ಎಸ್ಟರ್ಡೇ ಆರ್ ಟುಮಾರೋ ಅಂದ್ರೆ ನಾವು ಯಾವತ್ತು ಯೋಚನೆ ಮಾಡಿಲ್ಲ, ನೆನ್ನೆದು ಹಾಗೆ ನಾಳೆದು ನಮ್ಗೆ ಯೋಚನೆನೇ ಇಲ್ಲ. ಫಾರ್ ಸ್ಟೆಪ್ಸ್ ರೈಸ್ ಅಂಡ್ ಫಾಲ್, ಚಿಲ್ ಇನ್ ದ
ಮ್ಯಾರೋ. ಸೊ ಸ್ಟೆಪ್ಸ್ ರೈಸ್ ಅಂಡ್ ಫಾಲ್, ನಡೀತಾ ಇದೀವಿ, ಬೀಳ್ತಾ ಇದೀವಿ. ಫಾಲ್ ಅಂದ್ರೆ ಕೆಳಗಡೆ ಬರ್ತಾ ಇದೀವಿ, ರೈಸ್ ಅಂದ್ರೆ ಮೇಲ್ಗಡೆ ಹೋಗ್ತಾ ಇದೀವಿ, ಕೆಳಗಡೆ ಹಂಗೆ ಫಾಲ್ ಆಗ್ತಾ ಇದೀವಿ, ಜಾರ್ತಾ ಇದೀವಿ. ಆದ್ರೂ ನಾವು ಚಿಲ್ ಮಾಡ್ಕೊಂಡು ನಾವು ಹೋಗ್ತಾ ಇದೀವಿ. ಮಾರೋ ಅಂದ್ರೆ ನಾನು ಇಲ್ಲಿ ಹೇಳ್ದೆ ಅಲ್ವಾ ನಿಮ್ಗೆ, ನಮ್ದು ಎ ಸಾಫ್ಟ್ ಥಿಂಗ್ ಇನ್ ದ ಸೆಂಟರ್ ಆಫ್ ದ ಬೋನ್ಸ್. ಸೊ ಬೋನ್ಸ್ ಒಳಗಡೆ ಇರೋ ಒಂದು ಕಬ್ಬಿನ ಅಂಶ ಅದರಲ್ಲಿ ಚಿಲ್ ಆಗ್ತಾ ಇದೆ. ಆದ್ರೂ ಕೂಡ ನಾವು ಏನ್ ಮಾಡ್ತಾ ಇದೀವಿ, ನಡೀತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಡೀತಾ ಇದ್ದೀವಿ, ಬೀಳ್ತಾ ಇದ್ದೀವಿ, ಆದ್ರೂ ಕೂಡ ನಾವು ಮೌಂಟೇನ್ ನ ಕ್ಲೈಮ್ ಮಾಡ್ತಾ ಇದ್ದೀವಿ. ಔಟ್ ಇನ್ ದ ವಿಸ್ಲಿಂಗ್ ವಿಂಡ್ ವಿತ್ ಸೋಲ್ ಸೋರ್. ಸೊ ವಿಸ್ಲಿಂಗ್ ವಿಂಡ್ ಅಂದ್ರೆ ಚಳಿ ಬರ್ತಾ ಇದೆ. ಆ ಚಳಿ ಬರ್ತಾ ಇರೋದು ಸೌಂಡ್ ಹೆಂಗಿದೆ ವಿಜುವಲ್ ಹಾಕ್ತಿವಲ್ವಾ, ಆ ತರ ವಿಜ್ಲಿಂಗ್ ವಿಂಡ್, ಚಳಿ, ತುಂಬಾ ಚಳಿ, ಗಾಳಿ ಬರ್ತಾ ಇದೆ. ಗಾಳಿ ಬಂದ್ರೂ ಕೂಡ ನಮ್ಗೆ ಗಾಯಗಳಾಗ್ತಾ ಇದೆ, ನಮ್ಮ ಬಾಡಿ ಒಳಗಡೆ ಗಾಯಗಳು ಆಗ್ತಾ ಇದೆ. ಆದ್ರೂ ಕೂಡ ನಾವು ಹೋಗ್ತಾ ಇದೀವಿ. ಕಾಂಟ್ ಸ್ಟಾಪ್ ಕ್ಲೈಂಬಿಂಗ್ ಮೋರ್ ಅಂಡ್ ಮೋರ್. ನಾವು ನಿಲ್ತಾ ಇಲ್ಲ, ಆದ್ರೂ ನಾವು ಹೋಗ್ತಾ ಇದೀವಿ, ನಡ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಫುಲ್ ಇವರೆಲ್ಲ ಗರ್ಲ್ಸ್, ಇವರೆಷ್ಟು ಸಾಧನೆಯನ್ನ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಇಷ್ಟು ಈ ಪೊಯಮ್ದ ಎಕ್ಸ್ಪ್ಲನೇಷನ್. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮ್ಗೆ ಎಲ್ಲ ಕ್ವಶನ್ ಆನ್ಸರ್ಸ್ ನ ಹೇಳಿರ್ತೀನಿ. ಆಯ್ತಾ ಫ್ರೆಂಡ್ಸ್, ಅರ್ಥ ಆಯ್ತಾ ಎಲ್ಲರಿಗೂ? ಓಕೆ, ಬಾಯ್.